ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಅಪ್ಗೆ ಸ್ವಾಗತ. ಸೊ ಕ್ವಾರ್ಟರ್ಲಿ ಟೆಸ್ಟ್ ಬರ್ತಿದೆ. ಥಿಂಕ್ ಆಗಸ್ಟ್ ಫಸ್ಟಿಂದ ಎಲ್ಲರಿಗೂ ಕ್ವಾರ್ಟರ್ಲಿ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಪಿ ಯು ಸಿಲಿ ಇರೋರ್ಗಂತೂ ಫಸ್ಟ್ ಟೈಮ್ ಇದು ಬೋರ್ಡ್ ಎಕ್ಸಾಮಿನೇಷನ್. 10th ಆದಮೇಲೆ, ಅಫ್ಕೋರ್ಸ್ 10th ಆದಮೇಲೆ ಇದು ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮಿನೇಷನ್ ಅಂತ ಅನ್ಕೋತೀನಿ. ಯಾವ್ಯಾವ ಚಾಪ್ಟರ್ ಇದೆ, ಎಲ್ಲಿವರೆಗೂ ಇದೆ, ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು ಫಿಸಿಕ್ಸಲ್ಲಿ, ಎಸ್ಪೆಷಲಿ ಫಿಸಿಕ್ಸಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು. ಏನಾದ್ರು ಕ್ಯೂರಿಯಾಸಿಟಿ ಇದ್ರೆ ಅಫ್ಕೋರ್ಸ್ ನಿಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ತಾರೆ, ಹೇಳ್ಕೊಟ್ಟಿಲ್ಲ ಅಂದರೆ ಐ ವಿಲ್ ಬಿ ಇನ್ಫಾರ್ಮಿಂಗ್ ದೋಸ್ ಇನ್ಫಾರ್ಮೇಷನ್. ಐ ವಿಲ್ ಗಿವ್ ಯು ದೋಸ್ ಇನ್ಫಾರ್ಮೇಷನ್, ನೋ ವರೀಸ್. ಇಷ್ಟು ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಆ್ಯಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಇಸ್ ಟೀಚಿಂಗ್ ಫಿಸಿಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದಿ ಸೆಷನ್. ಓಕೆ, ಕ್ವಾರ್ಟರ್ಲಿ ಟೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನೇ ನಾನು ಡಿಸ್ಕಸ್ ಮಾಡ್ತಿರೋದು. ಚಾಪ್ಟರ್ ವೈಸ್ ಸಹ ವಿಡಿಯೋ ಮಾಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ. ಯು ಕ್ಯಾನ್ ವಾಚ್ ಇಫ್ ಯು ವಾಂಟ್. ಆ್ಯಂಡ್ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟಿಗೆ ಯಾವ್ಯಾವ ಚಾಪ್ಟರ್ಸ್ ಇದೆ. ಫಸ್ಟ್ ಒನ್ ಬಂದು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಇದಾವೆ ನಿಮಗೆ. ಸೆಕೆಂಡ್ ಒನ್ ಬಂದು ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. motion in a straight line ಇದೆ. ಥರ್ಡ್ ಒನ್ ಚಾಪ್ಟರ್ ಬಂದು ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ ಇದೆ. ಆ್ಯಂಡ್ ಲಾಸ್ ಆಫ್ ಮೋಷನ್ ಇದೆ. ಆ್ಯಂಡ್ ಫಿಫ್ತ್ ಒನ್ ಬಂದು ವರ್ಕ್ ಎನರ್ಜಿ ಆ್ಯಂಡ್ ಪವರ್. ಇಷ್ಟಿದೆ ಅಪ್ಪ, ಇಷ್ಟು ಚಾಪ್ಟರ್ಸ್ ನಿಮಗೆ ಟೆಸ್ಟಿಗಿದೆ. ವರ್ಕ್ ಎನರ್ಜಿ ಪವರಲ್ಲಿ ಕೊಲ್ಯೂಷನ್ಸ್ ಇರಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ರು, ಬಟ್ ಇರ್ಬೋದು. ನಿಮ್ಗೇನಾದರೂ ಪೋರ್ಷನ್ಸ್ ಅಲ್ಲಿವರೆಗೂ ಆಗಿದ್ರೆ ಇಟ್ಸ್ ಬೆಟರ್ ಯು ಲರ್ನ್ ಟಿಲ್ ದೆನ್. ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ? ಸೊ 35 ಮಾರ್ಕ್ಸ್ ಸಿಗಿರುತ್ತೆ ನಿಮಗೆ. 35 ಮಾರ್ಕ್ಸ್ ಫಾರ್ 1 hour 30 minutes. 1 hour 30 minutes ಇರುತ್ತೆ. ಅದರಲ್ಲಿ ಪಾರ್ಟ್ ಎ ಇದೆಯಲ್ಲ, ಅದರಲ್ಲಿ ನಿಮಗೆ ಎಮ್ ಸಿ ಕ್ಯೂ 7 ಕ್ವಶನ್ಸ್ ಬರುತ್ತಪ್ಪ. ಪಾರ್ಟ್ ಎಲೆ ಮತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದು 3 ಕ್ವಶನ್ಸ್ ಇರುತ್ತೆ. ಸೊ ಇಲ್ಲೇ ನಿಮಗೆ ಎಷ್ಟಾಯಿತು? 10 ಮಾರ್ಕ್ಸಿಗೆ ಆಯಿತಾ. ಇನ್ನು ಪಾರ್ಟ್ ಬಿಗೆ ಬಂದರೆ 2 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಅವು 2 ಇರುತ್ತೆ. ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಅವು 2 ಇರುತ್ತೆ. ಆ್ಯಂಡ್ ಪಾರ್ಟ್ ಡಿ ಅಲ್ಲಿ ನಿಮಗೆ 5 ಮಾರ್ಕ್ಸ್ದು ಡಿರವೇಷನ್ಸ್ ಇರುತ್ತೆ. ಡಿರವೇಷನ್ಸು ಒಂದು ಆನ್ಸರ್ ಮಾಡಬೇಕು, ಅಫ್ಕೋರ್ಸ್ 2 ಕೊಟ್ಟಿರ್ತಾನೆ. ಆ್ಯಂಡ್ ಒಂದು ನ್ಯೂಮರಿಕಲ್ ಪಕ್ಕ ಕೊಡ್ತಾನೆ, 2 ಕೊಟ್ಟಿರ್ತಾನೆ, ನೀವು ಒಂದು ಆನ್ಸರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? 5 ಮಾರ್ಕ್ಸ್ ಬಂದು ಇದು ಡಿರವೇಷನ್ ಪಕ್ಕ. ಯಾವ್ದು ಬರುತ್ತೆ ಅಂತಲೂ ನಾನು ಹೇಳ್ತೀನಿ, ಇಂಪಾರ್ಟೆಂಟ್ ಯಾವ್ಯಾವ ಇದ್ದಾವೆ, ನೀವೇನು ನೋಡ್ಕೋಬೇಕು ಅಂತಲೂ ಸಹ ನಾನು ನಿಮಗೆ ಹೇಳ್ತೀನಿ. ಇದು ಬಂದು ರಫ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ. ಈಗ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಬಂದರೆ, ಇದು ಫಸ್ಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಸ್ಟೇಟ್ಸು ಇದು ಇಂಪಾರ್ಟೆಂಟು. ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟೇ 2 ಮಾರ್ಕ್ಸಿಗೆ ನಿಮಗೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಚಾಪ್ಟರಲ್ಲಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಚಾಪ್ಟರು ಸ್ಟ್ರೈಟ್ ಲೈನಿಗೆ ಬಂದರೆ, ಸ್ಟ್ರೈಟ್ ಲೈನಲ್ಲಿ ನಿಮಗೆ ಈ ಗ್ರಾಫ್, ಪೊಸಿಷನ್ ಟೈಮ್ ಗ್ರಾಫ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಅಟ್ ರೆಸ್ಟ್ ಬಂದಾಗ ನಿಮಗೆ ಇದು ಎಕ್ಸು, ಇದು ಟಿ ಅಂದರೆ ಯು ವಿಲ್ ಗೆಟ್ ಅ ಗ್ರಾಫ್ ಲೈಕ್ ದಿಸ್ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡಿಗೆ ಬಂದರೆ ಯು ವಿಲ್ ಗೆಟ್ ಅ ಗ್ರಾಫ್ ಲೈಕ್ ದಿಸ್. ಸೊ ನೋಡ್ಕೊಳ್ಳಿ ನೀವು, ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಯು ಕ್ಯಾನ್ ಆನ್ಸರ್ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ increasing velocity, decreasing velocity, positive acceleration, negative acceleration, zero acceleration, ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇನ್ನು ಪ್ಲೇನಲ್ಲಿ ಬಂದರೆ ಮೋಷನ್, ಸ್ಕೇಲಾರ್ಸು ಮತ್ತು ವೆಕ್ಟರ್ಸ್ ಅಂದರೆ ಏನು ಅದು ಡಿಸ್ಟಿಂಗ್ವಿಷು. ಆಮೇಲೆ ಸಪರೇಟ್ ದ ಫಾಲೋಯಿಂಗ್ ಇಂಟು ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್. ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಇವೆಲ್ಲ ಸಗ್ರಿಗೇಟ್ ಮಾಡಬೇಕು ನೀವು, ಯಾವುದು ಸ್ಕೇಲಾರು ಯಾವುದು ವೆಕ್ಟಾರ್ ಅಂತ. ನಾನು ಡಿಸ್ಟಿಂಗ್ವಿಷ್ ಮಾಡಲ್ಲ, ನೀವು ಅಟ್ಲೀಸ್ಟ್ ಅದನ್ನು ಒಂಥರ ಅಸೈನ್ಮೆಂಟ್ ತೊಗೊಳ್ಳಿ. ಕ್ವಶನ್ಸ್ನ ಆನ್ಸರ್ ಆನ್ ಯುವರ್ ಓನ್.
ಎಲ್ಲ ನಾವೇ ಆನ್ಸರ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮೂವಿಂಗ್ ಆನ್ ಟು ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರೂ ಬಾಯಟಾದರೂ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ಸ್ ಹೆಂಗಿದೆಯೋ ಹಾಗೆ ಬರೀಬೇಕು, ನಿಮ್ಮ ಓನ್ ಸ್ಟೇಟ್ಮೆಂಟ್ಸ್ನ ಬರೆಯೋಕೆ ಹೋಗ್ಬೇಡಿ. ಮೆನ್ಷನ್ ಟೈಪ್ಸ್ ಆಫ್ ಫ್ರಿಕ್ಷನ್ನು, ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಮ್ ಆಫ್ ದಿ ಕನ್ಕರೆಂಟ್ ಫೋರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸು, ವೆಕ್ಟರ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್, ವರ್ಕ್ ಎನರ್ಜಿ ಪವರಲ್ಲಿ ಬರುತ್ತೆ ಇದೆಲ್ಲ. ಮೂವಿಂಗ್ ಆನ್ ಟು ವರ್ಕ್ ಡನ್ ಬೈ ಅ ಫೋರ್ಸು, ಕಂಡೀಷನ್ ನೋ ವರ್ಕ್ ಡನ್ನು, conditions the work done by the force is maximum and minimum, conservative non-conservative forces. So example, under which force does no work, positive negative work example, spring force expression, physical quantity measured in HP SI unit. Okay, elastic inelastic question ಇವೆಲ್ಲ 2 marks questions ಇವೆಲ್ಲ. 3 marksiಗೆ ಬಂದರೆ ಡೈಮೆನ್ಷನಲ್ ಕರೆಕ್ಟ್ನೆಸ್ ಚೆಕ್ ಮಾಡಿ ಅಂತ ಕೇಳ್ತಾನೆ. ಇದು ಇಲ್ಲ, ಇದು ಪಕ್ಕ ಎರಡರಲ್ಲಿ ಯಾವುದಾದ್ರೂ ಒಂದು. ಡಿರೈವ್ ದಿ ಎಕ್ಸ್ಪ್ರೆಷನ್ ಏನಾದರೂ ಕೇಳಿದ್ರೆ 27th ಕ್ವಶನ್ ಕೇಳ್ಬೋದು. ಇಲ್ಲಿ ಇದಕ್ಕಿಂತ ಮುಂಚೆ ಮಾಸು ಸಹ ಕೇಳ್ಬೋದು. ಡಿಪೆಂಡ್ಸ್ ಆನ್ ಮಾಸ್ ಎಮ್ ಅಂಡ್ ಲೆಂತ್ ಎಲ್, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಕೇಳಿದ್ರೆ ಈ ಮೂರರಲ್ಲಿ ಒಂದು 3 ಮಾರ್ಕ್ಸಿಗೆ ಬರುತ್ತಪ್ಪ. ಇನ್ನು ನೀವು ಸ್ಟ್ರೈಟ್ ಲೈನಲ್ಲಿ ಬಂದರೆ ಈ ಎರಡು ಡ್ಯೂರೇಷನ್ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ, ಪಕ್ಕಾ ಬರುತ್ತೋ. ಈ 3 ಈಕ್ವೇಷನ್ಸ್ ಆಫ್ ಮೋಷನ್ಸ್, 3 ಡಿರೈವೇಷನ್ಸ್ ಇದಾವೆ, ಆ 3ರಲ್ಲಿ 2 ಕೇಳ್ತಿರ್ತಾನೆ ಯಾವಾಗ. ಈ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ಸು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್ ಅಲ್ಲಿ ಟ್ರಯಾಂಗುಲರ್ ಲಾ ಮೋಸ್ಟ್ ಆಫ್ ದಿ ಟೈಮ್ ಕೇಳ್ತಾನೆ. ಇದೆಲ್ಲ ಈಸಿ. ಟೈಮ್ ಆಫ್ ಫ್ಲೈಟು, ಮ್ಯಾಕ್ಸಿಮಮ್ ಹೈಟು, ಹಾರಿಸಾಂಟಲ್ ರೇಂಜ್, ಇವೆಲ್ಲ 2 ಡೈಮೆನ್ಷನಲ್ ಬರುವಂಥ ಎಕ್ಸ್ಪ್ರೆಷನ್ಸು. ಡಿರೈವೇಷನ್ಸ್ ಈಸಿ ಇದಾವೆ, ನೋಡ್ಕೊಳ್ಳಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಲಾಸ್ಟಿಕ್ ಇನ್ ಎಲಾಸ್ಟಿಕ್ ಕೊಲ್ಯೂಷನ್, ಅದು ಅವಾಗ ಕೇಳ್ತಿರ್ತಾನೆ. ಇದು ಕೇಳಿದ್ರೆ ಕೇಳ್ಬೋದು. ಇದು ಈ 3ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ, ನೋಡ್ಕೊಳ್ಳಿ ವರ್ಕ್ ಎನರ್ಜಿ ಪವರಲ್ಲಿ. ಇನ್ನು 5 ಮಾರ್ಕ್ಸಿಗೆ ಬಂದರೆ ಇದನ್ನ ಮಾತ್ರ ಬಿಡೋಕೆ ಹೋಗ್ಬೇಡಿ, ತುಂಬ ತುಂಬ ಇಂಪಾರ್ಟೆಂಟು. ಕೇಳ್ತಾನೆ ಇರ್ತಾನೆ, ಕೇಳ್ತಾನೆ ಅಂತ ಒಂದು ಇದಿದೆ ನನಗೆ. ಇನ್ನು ಇದಂತೂ ಅವಾಗವಾಗ ಬರ್ತಾನೆ ಇರುತ್ತೆ, ಇದನ್ನ ನೋಡ್ಕೊಳ್ಳಿ. ಇದು ರೇರ್ಲಿ ಕೇಳ್ತಾನೆ. ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಏನಾದ್ರು ಟಫ್ ಪೇಪರ್ ಮಾಡಿದಾಗ ಈ ಎಕ್ಸ್ಪ್ರೆಷನ್ದು ಕೇಳ್ತಾನೆ. A = v²/r ಡಿರೈವ್ ಮಾಡಿ ಅಂತ. ಟಫ್ ಇದ್ದಾಗ ಮಾತ್ರ ಅದು ಕೇಳೋದು. ಇಫ್ ಯು ವಾಂಟ್ ಯು ಕ್ಯಾನ್ ಲುಕ್ ಇನ್ ಟು ಇಟ್. ನ್ಯೂಟನ್ ಸೆಕೆಂಡ್ ಲಾ ಸ್ಟೇಟ್ ಮಾಡಿ ಅದ್ರದ್ದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಪ್ಪ ಅಂತ ಹೇಳ್ತಾನೆ. ಅದು ಯಾವುದಪ್ಪ ಅಂದರೆ F ವೆಕ್ಟರ್ = ma ವೆಕ್ಟರ್ನ ಡಿರೈವ್ ಮಾಡಿ ಅಂತ. ಅದು 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಅವಾಗ ಕೇಳ್ತಾ ಇರ್ತಾನೆ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡು, ಇದನ್ನು ನೋಡ್ಕೊಳ್ಳಿ. ಇದು ಬ್ಯಾಂಕ್ ರೋಡ್ದು ಟಫ್ ಪೇಪರ್ ಇದ್ದಾಗ ಈ ಬ್ಯಾಂಕ್ ರೋಡ್ದು ಡಿರೈವೇಷನ್ ಕೊಡ್ತಾನೆ. ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಇದಕ್ಕಿಂತ ವರ್ಕ್ ಎನರ್ಜಿ ಥೆರಮ್ ಇದೆಯಲ್ಲ, ಇದನ್ನ ತುಂಬ ಸತಿ ಕೇಳ್ತಿರ್ತಾನೆ. ಈ 3ರಲ್ಲಿ ಮಧ್ಯದ ಇಂಪಾರ್ಟೆಂಟು, ಬಟ್ 3 ಸಹ ಇಂಪಾರ್ಟೆಂಟ್ ಒಂಥರ. ಅವಾಗ ಇಷ್ಟ ಬಂದಂಗೆ, ಯಾಕೆಂದರೆ 3 ಈಸಿ ಇದೆ, ಯಾವ್ದು ಬೇಕಾದ್ರೂ ಬರ್ಬೋದು. ವರ್ಕ್ ಎನರ್ಜಿ ಪವರ್ ಥಿಯರಮ್ಮು ತುಂಬ ಸತಿ ಕೇಳಿದ್ದಾನೆ ಅಷ್ಟೇ. ಈ ಎಲಾಸ್ಟಿಕ್ ಕೊಲ್ಯೂಷನ್ ಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಲಾಸ್ಟಿಕ್ ಇನ್ಎಲಾಸ್ಟಿಕ್ ಕೇಳಿದ್ರೆ ಈ ಡಿರೈವೇಷನ್ಸ್ ಕೇಳಲ್ಲ. ಎಲಾಸ್ಟಿಕ್ ಇನ್ಎಲಾಸ್ಟಿಕ್ ಇದು ಲಾಸ್ಟ್ ಕ್ವಶನ್ ಬಂದು ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ ಅಂತ ಕೇಳೋದು ಯಾವುದಂದ್ರೆ ಅದೇ ಡಿಫಿಕಲ್ಟ್ ಕ್ವಶನ್ ಪೇಪರ್ ಮಾಡಿದಾಗ ಅಷ್ಟೆ. ಇನ್ನು ನ್ಯೂಮರಿಕಲ್ಸಿಗೆ ಬಂದರೆ ಇಲ್ಲೊಂದು 4 ನ್ಯೂಮರಿಕಲ್ ಸಿಕ್ಕಿದೀನೋ. ಈ 4 ನ್ಯೂಮರಿಕಲ್ಸ್ ನೋಡ್ಕೊಂಡೋಗಿ ಈ 4 ನ್ಯೂಮರಿಕಲಲ್ಲೇ ಯಾವುದಾದ್ರೂ ಒಂದು ಬರುತ್ತೆ ನಿಮಗೆ. ಗೊತ್ತಾಗ್ತಿದೆಯಾ? ಇದು ಏನು ಮ್ಯಾಕ್ಸಿಮಮ್ ಹೈಟು, ಹಾರಿಸಾಂಟಲ್ ರೇಂಜ್ ಮೇಲೆ ಕೇಳ್ತಾನೆ ಇರ್ತಾನೆ. ಏನು ಫಾರ್ಮುಲಾ ನೆನ್ಪಿಟ್ಕೊಳ್ಳಲ್ಲ ಹುಡುಗರು, ಮಾರ್ಕ್ಸ್ ಕಳ್ಕೊತೀರ ಆರಾಮಾಗಿ. 5 ಮಾರ್ಕ್ಸು ಕ್ಯಾಲ್ಸಿಗೆ ಹಾಕಿದ್ರೆ, ಫಾರ್ಮುಲಾ ಹಾಕ್ಬಿಟ್ಟು ಕ್ಯಾಲ್ಸಿಗೆ ಹಾಕಿದ್ರೆ ನಿಮಗೆ ಥಟ್ ಅಂತ ಮಾರ್ಕ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ರೈಟ್ ಯೂನಿಟ್ಸ್ ಬರೆಯೋದನ್ನ ಮರಿಬೇಡಿ. ಮೀಟರು ಹಾಕೋದನ್ನ ಮರಿಬೇಡಿ, ಈಗಲೇ ಹೇಳಿದ್ದೀನಿ. ಇದೊಂದು ನೋಡ್ಕೊಳ್ಳಿ. ಕ್ರಿಕೆಟರು ಎಷ್ಟು ಇದಕ್ಕೆ ಕೇಳಿದ್ರೆ ಇದನ್ನ ಕೇಳಲ್ಲ. 2 ಈಸಿನೇ, ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್. ಇದು ಡ್ರೈವರ್ ಆಫ್ ಅ ಕಾರ್ ಮೂವಿಂಗ್, ಇದು ತುಂಬ ಇಂಪಾರ್ಟೆಂಟ್. ಇದು ಸ್ಟಾಪಿಂಗ್ ಡಿಸ್ಟೆನ್ಸ್ ಮೇಲಿರೋ ಕ್ವಶನ್ನು, 5 ಮಾರ್ಕ್ಸ್ ಕ್ವಶನ್ನು.
ಇದು ಈ 4 ಇಂಪಾರ್ಟೆಂಟ್ರು ನಾನು ಹೇಳ್ತಿದ್ದೀನಿ. ಇದೇ ಬರುತ್ತೆ ಅಂತ ನಾನು ಪಕ್ಕ ಹೇಳಕ್ಕಲ್ಲ. 4ರಲ್ಲಿ 2 ಬರುತ್ತೆ, 4ರಲ್ಲಿ 2 ಬರ್ತವೆ, ನೋಡ್ಕೊಂಡು ಹೋಗಿ. 4ನೇದು ಬಂದು ಇದೊಂದು ತುಂಬಾ ಸತಿ ಕೇಳಿದ್ದಾನೆ. ವಾಟ್ ಈಸ್ ದಿ ಆಕ್ಸಿಲರೇಷನ್ ಆಫ್ ಬ್ಲಾಕ್ ಟ್ರೋಲಿ ಸಿಸ್ಟಮ್ ಇನ್ ಅ ಫಿಗರ್ ಇಫ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಟ್ರೋಲಿ ಅಂಡ್ ಸರ್ಫೇಸ್ ಇಸ್ 0. ವಾಟ್ ಈಸ್ ದಿ ಟೆನ್ಷನ್ ಇನ್ ಸ್ಟ್ರಿಂಗ್. ಇಲ್ಲಿ ಏನು ಡಯಾಗ್ರಾಮ್ ಕೊಟ್ಟಿಲ್ಲ, ನಾನೇ ಡಯಾಗ್ರಾಮ್ ಬರಿತಾ ಇದ್ದೀನಿ. ಸೊ ಇಲ್ಲೊಂದು ಬ್ಲಾಕ್ ಇದೆ, ಅದು 20 kg ಇದೆ ಅಂತ ಅನ್ಕೊಳ್ಳಿ. ಇಟ್ ಈಸ್ ಕನೆಕ್ಟೆಡ್ ಟು ಅ ಪುಲಿ. ಇಲ್ಲೊಂದು ಪುಲಿ ಕನೆಕ್ಟ್ ಆಗಿರುತ್ತೆ ಅಂಡ್ ದೆನ್ ದಿಸ್ ಪುಲಿ ಇಸ್ ಅಟ್ಯಾಚ್ಡ್ ಟು ಅ ಸ್ಟ್ರಿಂಗ್, ಅನದರ್ ಸ್ಟ್ರಿಂಗ್, ಸೇಮ್ ಸ್ಟ್ರಿಂಗ್, ಇದು ಎಲ್ಲ ಒಂದೇ ಸ್ಟ್ರಿಂಗ್, ವಿಚ್ ಈಸ್ ಕನೆಕ್ಟೆಡ್ ಟು ಅ ಬ್ಲಾಕ್ ಆಫ್ 3 kg ಮಾಸ್. 3 kg ಮಾಸು ಕೆಳಗಡೆ 30 ನ್ಯೂಟನ್ ಅಪ್ಲೈ ಆಗ್ತಿರುತ್ತೆ. ಸೊ ಟೆನ್ಷನ್ ಇಲ್ಲಿ ಬಂದು ಮೇಲ್ಗಡೆ ಅಪ್ಲೈ ಆಗ್ತಿದೆ, ಟೆನ್ಷನ್ ಇಲ್ಲಿ ಬಂದು ಇಲ್ಲಿ ಅಪ್ಲೈ ಆಗ್ತಿದೆ. ಇಷ್ಟೇ ಕ್ವಶನ್ನು. ಯು ಹ್ಯಾವ್ ಟು ಆನ್ಸರ್ ದಿಸ್ ಒನ್. ಬ್ಲಾಕ್ ಇಸ್ ಮೂವ್ ಆಗ್ತಿದೆ, ಏನು ಮಾಡ್ತೀರಾ ನೋಡಿ. ಸೊ ನಿಮಗೆ ಕ್ಲೂ ಕೊಡಬೇಕು ಅಂದರೆ ಇಲ್ಲೂ ಆಕ್ಸಲರೇಷನ್ ಇರುತ್ತೆ, ಇಲ್ಲೂ ಆಕ್ಸಲರೇಷನ್ ಇರುತ್ತೆ. ಸೊ ಎರಡು ನಿಮಗೆ ಈಕ್ವೇಶನ್ಸ್ ಬರ್ತವೆ, 2 ಈಕ್ವೇಶನ್ನ ಸಾಲ್ವ್ ಮಾಡಬೇಕು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಫ್ ಯು ವಾಂಟ್ ದೀಸ್ PDF, ಇದ್ರದ್ದು PDF ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ, ಅದರದ್ದು ಲಿಂಕು ಸಹ ನಿಮಗೆ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಅದರಲ್ಲಿ PDF ನಾನು ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ವರ್ಕ್ ಆನ್ ದೀಸ್ ಪ್ರಾಬ್ಲಮ್ಸ್. ಇಷ್ಟು ಹೇಳ್ತಾ ಸೆಷನ್ನ ಮುಗಿಸೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕ್ವಾರ್ಟರ್ಲಿ ಟೆಸ್ಟ್. ಚೆನ್ನಾಗಿ ಮಾಡಿ. ನನ್ನ ಪ್ರಕಾರ ಆರಾಮಾಗಿ ಆನ್ಸರ್ ಮಾಡ್ಬೋದು. 35 ಸ್ಕೋರ್ ಮಾಡ್ಬೋದು ನೀವು ಫಿಸಿಕ್ಸಲ್ಲಿ, ಡಿರೈವೇಷನ್ಸ್ಗಳಿರೋದ್ರಿಂದ. ನೀವು ಏನೇ ಬರೆದ್ರೂ ಮಾರ್ಕ್ಸ್ ಕೊಡ್ತಾನೆ, ಬಟ್ ವ್ಯಾಲಿಡ್ ಬರಿಬೇಕಷ್ಟೇ. ಅಗೈನ್, ಒನ್ಸ್ ಅಗೈನ್, ಆಲ್ ದ ಬೆಸ್ಟ್, ಡೂ ವೆಲ್.